ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು. ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಏನು ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಲಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಗ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು. ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಲಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಗ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು. ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಲಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಗ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು.
ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಏನು ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಕ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇದಿಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಅಂತ ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು. ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಏನು ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಕ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇದಿಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಏನು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬೇಕನ್ನುವಂಥ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ತಿರಸ್ಕರಗೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಕೃಷ್ಣ ಅವರ ಪರ ವಕೀಲರು ಅಂತ ಲಕ್ಷ್ಮಣ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಮಾತನ್ನು ಸರ್, ಏನಾಯ್ತು ಸರ್ ಇಷ್ಟೆಲ್ಲ ಪ್ರೊಸೀಡಿಂಗ್ ಆಗಿ ಇವತ್ತು ಅರ್ಜಿ ತಿರಸ್ಕಾರ ಆಗಿದೆ? ಈಗಾಗಲೇ ವಾದ ವಿವಾದಗಳು ಕೂಡ ಹೋದ ವಿಚಾರಣೆ ದಿನಾಂಕದಂದು ಆಗಿತ್ತು. ಇವತ್ತು ಗೌರವಾನ್ವಿತ ಘನ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಅರ್ಜಿದಾರರ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ವಜಾಗೊಳಿಸಿದೆ. ನಾವೀಗ ಅದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಬಂದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು ಕೊಟ್ಟಿದೆ, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಸೀನಿಯರ್ ಅಡ್ವೊಕೇಟ್ ಜೊತೆ ನಾವು ಕೂಡ ಮಾತಾಡಿ ನಮ್ಮ ಲೀಗಲ್ ಟೀಮ್ನವರು ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಳ್ತೇವೆ. ಏನು ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತರು ಒಂದೇನು ಮುಚ್ಚಿದ ಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿದ್ರು, ಅದು ತಮಗೆ ಸಿಕ್ತಾ? ಅದರಲ್ಲಿ ಏನೇನಿದೆ ಅಂತ? ಇಲ್ಲ, ಆ ಕಾಪಿ ಇನ್ನೂ ನಮಗೆ ಸಿಕ್ಕಿಲ್ಲ. ಆ ಕಾಪಿ ಸಿಕ್ಕಿಲ್ಲ ಇನ್ನು. ಈಗ ನಾವು ಹೇಳೋದೇನಂತಂದರೆ ಸರ್ಟಿಫೈಡ್ ಕಾಪಿ ಬಂದ ನಂತರ ಅದು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿನೇ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಟೀಮಿನ ಮನೀಂದರ್ ಸಿಂಗ್ ಅವರು ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಆ ಕಡೆ ಬೇರೆ ಬೇರೆ ಪ್ರತಿವಾದಿಗಳ ಪರ 7 ಜನ ಇದ್ದರು. 7 ಜನ ಇದ್ದರೂ ಕೂಡ ಸಮರ್ಥವಾಗಿ ವಾದ ಮಾಡಿದ್ರು. ಈಗ ಮುಂದೆ ಹೆಂಗೆ ಸರ್, ಏನೇನು ಇದಕ್ಕೆ ಸಂಬಂಧಪಟ್ಟ? ಈಗ ದ ನೆಕ್ಸ್ಟ್ ಆಪ್ಷನ್ ಈಸ್ ಪ್ರಿಫರಿಂಗ್ ದಿ ಅಪೀಲ್ ಬಿಫೋರ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೌದು, ಇದಿಷ್ಟೇ ಸ್ನೇಹ ಕೃಷ್ಣ ಪರ ವಕೀಲರ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.